ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಬಾಬಾ ಬೈದ್ಯನಾಥನ ಜ್ಯೋತಿರ್ಲಿಂಗದ ಹಿಂದಿನ ಕತೆ ನಿಮಗೆ ಗೊತ್ತಾ? ಜಾರ್ಖಂಡ್ನ ದೇವಗರ್ನಲ್ಲಿರುವಂತ ಈ ಪವಿತ್ರ ಕ್ಷೇತ್ರ ಭಕ್ತಿ, ತಪಸ್ಸು ಮತ್ತು ಶಿವನ ಕರುಣೆಯ ಪ್ರತೀಕವಾಗಿದೆ. हिमालय की चोटियां गूंजे शिव के स्वर स्वर, गले में सांप लिपटा चंद्रमा, जड़ा माथे पर तेरी महिमा अपरंपार. ಪುರಾಣಗಳ ಪ್ರಕಾರ ಲಂಕೆಯ ರಾಜ ರಾವಣನು ಪರಮಶಿವನ ಪರಮ ಭಕ್ತನಾಗಿದ್ದ. ಶಿವನನ್ನು ಲಂಕೆಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆಯಿಂದ ಅವನು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದನು. ಆದರೂ ಶಿವನು ಪ್ರತ್ಯಕ್ಷವಾಗುತ್ತಿದ್ದಾಗ ರಾವಣನು ತನ್ನ ತಲೆಯನ್ನು ಒಂದೊಂದಾಗಿ ಶಿವನಿಗೆ ಅರ್ಪಿಸಲು ಆರಂಭಿಸಿದನು. 9 ತಲೆಗಳನ್ನು ಅರ್ಪಿಸಿದ ನಂತರ 10ನೇ ತಲೆಯನ್ನು ಅರ್ಪಿಸಲು ಮುಂದಾದ ಕ್ಷಣದಲ್ಲಿ ಪರಮಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ಶಿವನು ರಾವಣನ ತಲೆಗಳನ್ನು ಮತ್ತೆ ಜೋಡಿಸಿ ಅವನನ್ನು ಗುಣಪಡಿಸಿದನು. ಅದಕ್ಕಾಗಿಯೇ ಶಿವನು ಇಲ್ಲಿ ಬೈದ್ಯನಾಥ, ಅಂದರೆ ವೈದ್ಯನ ರೂಪದ ಶಿವ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಆನಂತರ ಶಿವನು ಒಂದು ಜ್ಯೋತಿರ್ಲಿಂಗವನ್ನು ರಾವಣನಿಗೆ ನೀಡಿ ಇದನ್ನು ಎಲ್ಲಿಯೂ ನೆಲದ ಮೇಲೆ ಇಡಬಾರದು ಎಂದು ಸೂಚಿಸಿದನು. ಆದರೆ ದೇವತೆಗಳ ಲೀಲೆಯಿಂದ ರಾವಣನು ಈ ಶಿವಲಿಂಗವನ್ನು ದೇವಗರ್ನಲ್ಲಿ ನೆಲದ ಮೇಲೆ ಇಡಬೇಕಾಯಿತು. ಒಮ್ಮೆ ಭೂಮಿಯನ್ನು ಸ್ಪರ್ಶಿಸಿದ ಶಿವಲಿಂಗ ಅಲ್ಲಿಯೇ ಶಾಶ್ವತವಾಗಿ ನೆಲೆಗೊಂಡಿತ್ತು. ಅದೇ ಇಂದಿನ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ. ಇಂದು ಶ್ರಾವಣ ಮಾಸದಲ್ಲಿ ಸುಲ್ತಾನ್ಗಂಜ್ನಿಂದ ಗಂಗಾ ಜಲವನ್ನು ಹೊತ್ತು ಸುಮಾರು 100 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬರುವ ಲಕ್ಷಾಂತರ ಕಾಂಬರಿಯರು ಬಾಬಾ ಬೈದ್ಯನಾಥನಿಗೆ ಜಲಾಭಿಷೇಕ ಮಾಡುತ್ತಾರೆ. ಇದು ಭಾರತದ ಅತಿ ದೊಡ್ಡ ಶಿವಭಕ್ತಿ ಯಾತ್ರೆಗಳಲ್ಲಿ ಒಂದಾಗಿದೆ. ಬಾಬಾ ಬೈದ್ಯನಾಥ ಕೇವಲ ಒಂದು ಜ್ಯೋತಿರ್ಲಿಂಗ ಮಾತ್ರ ಅಲ್ಲ, ನಿಜವಾದ ಭಕ್ತಿ, ತ್ಯಾಗ ಮತ್ತು ಶಿವನ ಅಪಾರ ಕರುಣೆಯ ಜೀವಂತ ಪ್ರತೀಕವಾಗಿದೆ. ಇಂತಹ ಜ್ಯೋತಿರ್ಲಿಂಗಗಳ ಇತಿಹಾಸ, ಪುರಾಣ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯಲು ನಮ್ಮ ಪೇಜ್ ಅನ್ನು ಈಗಲೇ ಫಾಲೋ ಮಾಡಿ. ರೇಡಿಯಂಟ್ ಎಕ್ಸ್ಪೆಡಿಷನ್ಸ್ ಯಾತ್ರೆಯ ಜೊತೆಗೆ ಜ್ಞಾನದ ಅನುಭವ.